ಬಂದು ಡೇಟು 24th. ನಾಳೆ ಬಂದ್ಬಿಟ್ಟು ನಮ್ಮ ಕಿಚ್ಚ ಸುದೀಪ್ ಅವರ ಮೂವಿ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ. ಮ್ಯಾಕ್ಸ್. ಸೊ ಈ ವಿಡಿಯೋ ಬಂದ್ಬಿಟ್ಟು ಟ್ರೈಲರ್ನ ರಿಯಾಕ್ಟ್ ಮಾಡ್ಬಿಟ್ಟು ಮತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮತ್ತೆ ಇಷ್ಟು ಆಲ್ಮೋಸ್ಟ್ 8-9 months ಕಾದಿರೋದು ಅನ್ಸುತ್ತೆ ಮೂವಿಗೆ. ಹೌದು, ಸುದೀಪ್ ಅವ್ರು 2.5 ವರ್ಷ ಆಯ್ತಾ 2.5 ವರ್ಷ. ಹೌದು. ನಮ್ಮ ಪೊಲಿಟಿಕಲ್ ಕೆರಿಯರ್ಗೆ ಈ ರಾತ್ರಿ ತುಂಬಾ ಇಂಪಾರ್ಟೆಂಟ್. ಸರ್, ನಮ್ಮ ಮಗಳು ಕಾಣಿಸ್ತಿಲ್ಲ ಸರ್. ಚಿಕ್ಕ ಹುಡುಗಿ ಸರ್. ಅವ್ರಿಗೇನಾದ್ರೂ ವಿಚಾರ ಗೊತ್ತಾದ್ರೆ ನಮ್ಮನ್ನ ತುಂಡು ತುಂಡ ಕತ್ತರಿಸಿ ಬಿಸಾಕ್ತಾರೆ. ಆನೆಗಳ ಸೈನ್ಯ ಬಂದ್ರು ನನ್ನ ಮಗ ಒಬ್ಬನೇ ನಿಂತು ಕಾಪಾಡ್ತಾರೆ. ಸರ್ ಯಾರು ಗೊತ್ತಾಗ್ಬೋದು? Black sheep, have you anything? ಅರ್ಜುನ್ ಎತ್ತಾಕೊಂಡ್ ಬಾ. ಸೊ ಇಲ್ಲಿವರೆಗೂ ನೋಡಿದ್ರೆ ಕಾಪ ಕಿಚ್ಚ ಸುದೀಪ್ ಇರ್ಬೋದು. ಅದೇ ಕಾಪ್ ಇದು ಯೂನಿಫಾರ್ಮ್ ಅಲ್ಲಿ ಇಲ್ವಲ್ಲ ಅವರು. ಅದೇ ಇದು ನನ್ ಗೊತ್ತಿರಂಗೆ ಒಂದೇ ನೈಟ್ ಅಲ್ಲಿ ನಡೆಯೋದು ಅನ್ಸುತ್ತೆ ಫಿಲಮ್. ಒಂದೇ ನೈಟ್ ಅಲ್ಲೇ ನಡೆಯೋದು ಅನ್ಸುತ್ತೆ. ಇದೊಂಥರ ಸ್ಟೋರೀಸ್ ಇದೆ. 1 night ಮೂವಿ ಅಲ್ಲ ಇದು, ಬಟ್ ಒಂದು ಸ್ಪೆಷಲ್ ನೈಟ್ ಅನ್ಸುತ್ತೆ. ಅದ್ರದ್ದು ಮಾತ್ರ ಗ್ಲಿಮ್ಸ್ ಅಫಿಷಿಯಲ್ ಟ್ರೈಲರ್ಗೆ ಸ್ಪೆಷಲ್ ನೈಟ್ ಅನ್ಸುತ್ತೆ ಇದು. ಈ ಅದ್ರಲ್ಲಿ ಏನಂತಾರೆ, ಈ ರಾತ್ರಿನೇ ಮುಖ್ಯ ಅನ್ನಂತಾರ. ಈ ರಾತ್ರಿ ತುಂಬಾ ಮುಖ್ಯ. ಆದ್ರೆ ಏನೋ ದೊಡ್ಡ ಹೌದು, ಏನೋ ನಡೆಯಕ್ಕೆ ಹೋಗುತ್ತೆ ಅನ್ಸುತ್ತೆ. ಸೊ ಮಾಡ್ಬೇಡ ಅಂದ್ರೆ ಕೊಚ್ಚಾಕ್ತೀನಿ. ಯಾವ ಬೋರೆ ಮಗರು ಹೇಳಕ್ಕಾಗಲ್ಲ. ಇವತ್ತು ಒಂದು ರಾತ್ರಿ ಯಾವ ನನ್ನ ಮಗನು ಸಮಾಜ ಸೇವಕಲ್ಲ. ಟೀಮ್ನ ರೆಡಿ ಮಾಡುವ. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ? ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಸೊ ವಾಟ್ ಆರ್ ಯುವರ್ ಥಾಟ್ಸ್? ಸ್ಪೆಷಲ್ ಕಾಪು ಅಂದ್ರೆ ಏನೋ ಪೊಲೀಸ್ ಅವ್ರ ಮೇಲೆ ಮಿಸ್ಬಿಹೇವ್ ಮಾಡಿರ್ತಾನೆ. ಸೊ ಅವ್ರ ಅದೊಂದು ಇರುತ್ತಲ್ಲ ಕಾನ್ಫರೆನ್ಸ್ ತರ, ಅದೇನೋ ಕಾನ್ಫರೆನ್ಸ್ ಇರುತ್ತೇನೋ, ಪೊಲಿಟಿಕಲ್ ಕಾನ್ಫರೆನ್ಸು. ಸೊ ಅಲ್ಲಿ ಬಂದು ಗಲಾಟೆ ಮಾಡ್ತಾನೆ ಅನ್ನೋ ತರ ಒಂದಿದೆ. ಆಮೇಲೆ ಯಾವ್ದೋ ಒಂದು ಚಿಕ್ಕ ಮಗು ಏನೋ ಮಿಸ್ಸಿಂಗ್ ಕೇಸ್ ಅಂತ ಯಾವ್ದೋ ಇದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಕೇಸ್ ಅಂದ್ರೆ ಒಳ್ಳೆ ಮೆಸೇಜ್ ಇರುತ್ತೆ ನನ್ನ ಪ್ರಕಾರ. ನನಗೇನಂದ್ರೆ ಅದೇ ಇವನು ಕಾಪ್ ಇರ್ತಾನೆ, ಕ್ಯಾರೆಕ್ಟರ್ ಕಾಪ್ ಇರ್ತಾನೆ ಅನ್ಸುತ್ತೆ. ಓಕೆ. ಆದ್ರೆ ಏನೋ ಒಂಥರ ಈ ಲೀವ್ ಎಲ್ಲ ಇಲ್ಲ, ಏನೋ ಒಂದ್ ದೊಡ್ಡ ಕೇಸಲ್ಲಿ ಕೇಸಿಂದ ತೆಗೆದ್ಬಿಟ್ಟಿರ್ತಾರೆ, ಸಸ್ಪೆಂಡ್ ಮಾಡ್ತಾರೆ ಗೊತ್ತಾ, ಆ ತರ ಸುದೀಪ್ ಅವ್ರನ್ನು ಮಾಡಿರ್ಬೋದು. ಆದ್ರೆ ಆಮೇಲೆ ಈ ಸಿಚುಯೇಷನ್ ಅವರೇ ಕರೆಕ್ಟ್, ಅವರೇ ಬರ್ಬೋದು. ನಮ್ ಮಗ ಅನ್ಬಿಟ್ಟು ನಮ್ಮ ಮಗ ಕರೆಕ್ಟ್ ಅನ್ಬಿಟ್ಟು ಕರ್ಸ್ಕೊಂಡಿರ್ತಾರ. ಸೊ ಹಂಗೆ ಮ್ಯಾಕ್ಸ್ ನ ಕರ್ಸ್ಕೊಬಹುದು. ಇದು ಲೈನ್ ಆದ್ರೆ ನನ್ನ ಪ್ರಕಾರ ಒಂದು ಸೋಷಿಯಲ್ ಮೆಸೇಜ್, 100% ಸೋಷಿಯಲ್ ಮೆಸೇಜ್ ಇದೆ. ಇದ್ರಲ್ಲಿ ನನ್ಗೇನ್ ಅನ್ನಿಸ್ತಾ ಇದೆ ಅಂದ್ರೆ, ಅದೇ ಒಂದು ಹೆಣ್ಮಕ್ಳ ಮೇಲೆ, ಮೇ ಬಿ ಶಿ ಇಸ್ ಎ ಪೊಲೀಸ್ ಆರ್ ಎ ಕಾಮನ್ ವುಮೆನ್, ಯಾರ ಮೇಲಾದ್ರೂ ಪೊಲೀಸ್ ಆಗ್ಲಿ ಹೆಣ್ಮಕ್ಳಾಗ್ಲಿ ಯಾರ ಮೇಲಾದ್ರೂ ಮಿಸ್ಬಿಹೇವ್ ಯಾರೇ ಮಾಡಿದ್ರು ಪಾಲಿಟಿಕ್ಸ್ ಅವರು ಸಿವಿಯರ್ ಆಕ್ಷನ್ ತಗೋತಾರೆ ಅನ್ನೋ ತರ ಇದೆ ಇದು ಕಾನ್ಸೆಪ್ಟ್. ಬಟ್ ನೋಡ್ಬೇಕು, ಇದು ಜಸ್ಟ್ 1 night ಗ್ಲಿಮ್ಸ್ ಆಗಿದೆ, ನಮ್ಗೇನು ಜಡ್ಜ್ ಮಾಡಕ್ ಆಗಲ್ಲ. ಬಟ್ ಆಸ್ ಇಫ್ ನೋಡ್ ಏನೋ ಟ್ರೈಲರ್ ಇಸ್ ಸೂಪರ್. ಆ ಲಾಸ್ಟ್ ಅಲ್ಲಿ ಸಗದಾಗಿದೆ, ಅದು ಚೆನ್ನಾಗಿದೆ. ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಲೈಕ್ ಆಲ್ಮೋಸ್ಟ್ 2.5 years ಇಂದ ಮಾಡಿರೋ ಮೂವಿ ನೋಡು. ನಮ್ಮ ಇಂಡಸ್ಟ್ರಿಯಲ್ಲಿ ಕಿಚ್ಚ ಸುದೀಪ್ ಇಸ್ ಎ ಪರ್ಫೆಕ್ಟ್ ಆಕ್ಟರ್, ಆಯ್ತಾ. ಸೊ
ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಇವಾಗ ಯಶ್ ಅವ್ರದ್ದಾಗ್ಲೂ ಒಳ್ಳೆ ಪಿಕ್ಸ್ ಫಿಲಮ್ ಬಂತು, ಎಲ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಅದೇ ಜಾನರ್ ಅಲ್ಲಿ ಬರ್ಬೇಕು ಅಂತ. ಬಟ್ ಕಿಚ್ಚ ಸುದೀಪ್ ಹಂಗಲ್ಲ, ಯಾವ ಜಾನರ್ ಮಾಡಿದ್ರು ಅಲ್ಲಿಂದಾನೇ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ. ಹೌದು. ಸೊ ನನ್ನ ಪ್ರಕಾರ ದಿಸ್ ಈಸ್ ಏನು ಇದೊಂಥರ ಸ್ಪೆಷಲ್ ಆಗಿರುತ್ತೆ ಅಂತ ಅನಿಸಿಕೆ ನಂದು. ನಿಂದು? ನೋಡ್ಬೇಕು. ಅದೇ ಇದೊಂದು ಕಾಪ್ ಇದಲ್ಲ, ನನಗೆ ಏನಂದ್ರೆ ಇವಾಗ ಅದೊಂಥರ ತುಂಬಾ ಆರ್ಟಿಫಿಷಿಯಲ್ ಆಗಿ ಮಾಡಕ್ ಹೋಗ್ಬಾರ್ದು. ನಾವು ಟ್ರೈಲರ್ ನೋಡಿದೀವಿ, ಎಲ್ಲ ರಿಯಲಿಸ್ಟಿಕ್ ಆಗಿ, ವಿಜುವಲ್ಸ್ ಕ್ರೇಜಿ ಇದೆ, ಮ್ಯೂಸಿಕ್ ಸಖತ್ ಇದೆ. ಯಾವ್ದೋ ಸಾಂಗ್ಸ್ ಬಿಟ್ಟಿಲ್ಲ ಅನ್ಸುತ್ತೆ ಸಾಂಗ್ಸ್. ಆಮೇಲೆ ಈ ಲುಕ್ಸ್ ಕ್ರೇಜಿ ಅಲ್ವಾ? ಅದು first ಅದು teaser. ಅದು ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾರಲ್ಲ, ಅದು ಸೂಪರ್ ಆಗಿದೆ. ಟೀಸರ್ ಎಲ್ಲ ಅದೇ, ಅದಲ್ಲೂ ಅಷ್ಟೇ ಎಲ್ಲ ಅದು ಒನ್ ನೈಟ್ ಅಲ್ಲಿ ನಡೆಯೋದೇ ಅನ್ಸುತ್ತೆ. ಬಟ್ ಫುಲ್ ಡಾರ್ಕ್ ಅಂದ್ರೆ ಒನ್ ನೈಟ್ ವ್ಯೂ ಅಲ್ಲೇ ಎಲ್ಲ ತೋರಿಸಿರೋದು. ಹೌದು, ಒಂದ್ ನೈಟ್ ಸ್ಟೋರಿ ತರಾನೇ ಇದೆ. ಯಾಕೋ ನೋಡ್ಬೇಕು ಅದೇ ನಾಳೆ ಏನಾಗುತ್ತೆ ಅಂತ. ನಾಳೆ ರಿಲೀಸ್ ಮ್ಯಾಕ್ಸ್ ಕ್ರಿಸ್ಮಸ್ ಸ್ಪೆಷಲ್ ಮ್ಯಾಕ್ಸ್. ಡೈರೆಕ್ಟರ್ ಯಾರು ಆಕ್ಚುಲಿ? ವಿಜಯ್ ಕಾರ್ತಿಕೇಯನ್ ಅಂತ. ಓ, ಫಸ್ಟ್ ಮೂವಿ. ಸೊ ಅವ್ರು ಹೇಳ್ದಂಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ನ ಇನ್ವಾಲ್ವ್ ಮಾಡಿದ. ಆಮೇಲೆ ಸುನಿಲ್ ಸಾರಿ ತೆಲುಗು ಕಾಮಿಡಿಯನ್, ವಿಲನ್ ರೋಲ್ ಅಲ್ಲಿ. ಮತ್ತೆ ಉಗ್ರಂ ಮಂಜು ಅವರು ಬಿಗ್ ಬಾಸ್ ಅಲ್ಲಿ ಇದಾರೆ. ಅವ್ರಿಗೋಸ್ಕರ ಒಂದು ಟ್ರೈಲರ್ ಪ್ಲೇ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ. ಹೌದಾ? ಆದ್ರೆ ಆ ಟ್ರೈಲರ್ ಇದಲ್ಲ ಇರೋ ತರ. ಓಕೆ, ಚೆನ್ನಾಗಿದೆ. ಓಕೆ, ಒಂದು ಡೆಬ್ಯೂ ಡೈರೆಕ್ಟರ್. ಸೊ ನೋಡ್ಬೇಕು ಹೆಂಗಿರುತ್ತೆ ಅಂತ. ಬೆಸ್ಟ್, ಸಖತ್ತಾಗಿರುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನಾಳೆ ನೋಡ್ತೀವಿ. ಸೊ ನೀವೆಲ್ಲರೂ ಹೋಗಿ ನೋಡಿ. ಹಂಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ಸ್ನ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.